ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ PH ನಾಯ್ಕೋಡಿ. NCI ನ್ಯೂಸ್ಗೆ ಸ್ವಾಗತ. ಗೃಹಲಕ್ಷ್ಮಿ ಹಣದಿಂದ ದೇವಾಲಯ ನಿರ್ಮಾಣಕ್ಕೆ ಮಹಿಳೆಯರ ಮಹತ್ತರ ದೇಣಿಗೆ, ತಿಮ್ಮಾಪುರದಲ್ಲಿ ಮಾದರಿ ಹೆಜ್ಜೆ. ಗದಗ ಜಿಲ್ಲೆ ಗದಗ ತಾಲೂಕಿನ ತಿಮ್ಮಾಪುರ ಗ್ರಾಮದ ಮಹಿಳೆಯರು ಭಕ್ತಿಭಾವ ಮತ್ತು ಸಮಾಜ ಸೇವೆಯ ಮನೋಭಾವದಿಂದ ವಿಶಿಷ್ಟ ನಿರ್ಧಾರ ಕೈಗೊಂಡಿದ್ದಾರೆ. ಗ್ರಾಮದ ಶ್ರೀ ರೇಣುಕಾದೇವಿ ಯಲ್ಲಮ್ಮನ ದೇವಸ್ಥಾನ ಕಟ್ಟಡವು ಹಣಕಾಸಿನ ಕೊರತೆಯಿಂದ ಅರ್ಧಕ್ಕೆ ನಿಂತಿದ್ದು, ಅದನ್ನು ಪೂರ್ಣಗೊಳಿಸಲು ಮಹಿಳೆಯರೇ ಮುಂದಾಗಿದ್ದಾರೆ. ಗ್ರಾಮದ ಸುಮಾರು 850 ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳು ತಮ್ಮ 1 ತಿಂಗಳ 2,000 ರೂಪಾಯಿ ಗೃಹಲಕ್ಷ್ಮಿ ನೆರವು ಹಣವನ್ನು ದೇಣಿಗೆಯಾಗಿ ನೀಡಲು ತೀರ್ಮಾನಿಸಿದ್ದಾರೆ. ಈಗಾಗಲೇ ಕೆಲವು ಮಹಿಳೆಯರಿಂದ ಸಂಗ್ರಹಿಸಿದ ದೇಣಿಗೆ 2.5 ಲಕ್ಷಕ್ಕೆ ತಲುಪಿದೆ ಎಂದು ಗ್ರಾಮದ ರೈತ ಮುಖಂಡ ಯಲ್ಲಪ್ಪ ಹೆಚ್ ಬಾಬರಿ ತಿಳಿಸಿದ್ದಾರೆ. ಇನ್ನು ಹೆಚ್ಚಿನ ಮಹಿಳೆಯರು ದೇಣಿಗೆ ನೀಡಲು ಮುಂದಾಗಿದ್ದು, ಒಟ್ಟಾರೆ 1 ಕೋಟಿಗೂ ಹೆಚ್ಚು ವೆಚ್ಚದಲ್ಲಿ ದೇವಾಲಯ ಕಟ್ಟಡವನ್ನು ಸಂಪೂರ್ಣಗೊಳಿಸಿ ಅದನ್ನು ಮಾದರಿ ದೇವಾಲಯವನ್ನಾಗಿ ರೂಪಿಸುವ ಸಂಕಲ್ಪವನ್ನು ಕೈಗೊಂಡಿದ್ದಾರೆ. ಇದರ ಜೊತೆಗೆ ದೇವಾಲಯ ನಿರ್ಮಾಣ ಕಾರ್ಯಕ್ರಮಕ್ಕೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ತಿಮ್ಮಾಪುರ ಗ್ರಾಮಕ್ಕೆ ಆಹ್ವಾನಿಸುವ ಯೋಜನೆಯನ್ನು ಶ್ರೀ ರೇಣುಕಾ ಯಲ್ಲಮ್ಮನ ದೇವಿ ಟ್ರಸ್ಟ್ ಕಮಿಟಿ ಹಾಗೂ ಗ್ರಾಮದ ಮಹಿಳೆಯರು ರೂಪಿಸಿದ್ದಾರೆ ಎಂದು ಭೀಮವ್ವ ಬಾನಾಪುರ ತಿಳಿಸಿದ್ದಾರೆ. ವರದಿ ಅಂದಪ್ಪ ಕೋಳೂರ, ಗದಗ. ಸಕಲ ಸದ್ಭಕ್ತರಲ್ಲಿ ವಿನಂತಿ, ಅದರಲ್ಲೂ ವಿಶೇಷವಾಗಿ ಮಹಿಳೆಯರಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ಶ್ರೀ ರೇಣುಕಾದೇವಿ ಯಲ್ಲಮ್ಮನ ದೇವಸ್ಥಾನದ ಕಟ್ಟಡದ ಸಹಾಯಕವಾಗಿ ಕರ್ನಾಟಕ ಸರ್ಕಾರದಿಂದ ಬಂದಂತ ಗೃಹಲಕ್ಷ್ಮಿಯ 2,000 ರೂಪಾಯಿ ಹಣವನ್ನು ಶ್ರೀ ರೇಣುಕಾದೇವಿ ಯಲ್ಲಮ್ಮನ ಕಟ್ಟಡಕ್ಕೆ ನೀಡಬೇಕಾಗಿ ತಮ್ಮಲ್ಲಿ ಕಳಕಳಿಯ ಮನವಿ. ಗದಗ ತಾಲೂಕು ತಿಮ್ಮಾಪುರ ಗ್ರಾಮದ ಶ್ರೀ ರೇಣುಕಾದೇವಿ ಯಲ್ಲಮ್ಮನ ದೇವಸ್ಥಾನ ಕಟ್ಟಲು ಎಲ್ಲರೂ ಸಿದ್ಧರಾಗಿದ್ದರು. ಹಣಕಾಸಿನ ತೊಂದರೆಯಿಂದ ಸ್ವಲ್ಪ ಕಟ್ಟಡ ನಿಲ್ಲಾಗಿತ್ತು. ಆದ ಕಾರಣದಿಂದ ನಾವು ಸಹ ಹೆಣ್ಮಕ್ಳು ಗೃಹಲಕ್ಷ್ಮಿ ದುಡ್ಡಿನಿಂದ ಇದನ್ನು 850 ಜನ ಇದರ ಅಷ್ಟೂರು ಕೂಡಿ ನಾವು ಗೃಹಲಕ್ಷ್ಮಿದು 2,000 ರೂಪಾಯಿ 1 ತಿಂಗಳದ್ದು ಕೊಟ್ಟು ನಾವು ಕೆಲಸ ಶುರು ಮಾಡ್ಸೀವಿ. ಇನ್ನು ಮುಂದೆ ಸ್ವಲ್ಪ ದುಡ್ಡು ಕಮ್ಮಿ ಬಿದ್ದರೂ ನಾವೆಲ್ಲ ಹೆಣ್ಮಕ್ಳು ತಿಮ್ಮಾಪುರ ಗ್ರಾಮದ ಹೆಣ್ಮಕ್ಳು ಎಲ್ಲರೂ ಕೊಟ್ಟು ನಾವು ನಡೆಸ್ಕೊಡ್ತೀವಿ. ಇದು ಯಲ್ಲಮ್ಮನ ದೇವಸ್ಥಾನಕ್ಕಾಗಲಿ ಕೊಡಕ್ಕೆ ಕುಂತೀರ ನಮ್ಮ? ಹ್ಞೂ ರೀ, ಯಲ್ಲಮ್ಮನ ದೇವಸ್ಥಾನಕ್ಕೆ. ಒಟ್ಟು ಎಷ್ಟು ತಿಮ್ಮಾಪುರ ಗ್ರಾಮದಾಗ ನೀವು ಹೆಣ್ಮಕ್ಳು ಇದ್ರಿ? 850 ಜನ ಅದ್ರಿ. ನೀವೆಲ್ಲರೂ ಸ್ವಯಂ ಪ್ರೇರಣೆಯಿಂದ ಯಲ್ಲಮ್ಮನ ದೇವಸ್ಥಾನಕ್ಕೆ ನಾವು ಪ್ರತಿ ತಿಂಗಳದ್ದು 1 ತಿಂಗಳದ್ದು 2,000 ರೂಪಾಯಿ ಕೊಡಕ್ಕೆ ಕೊಟ್ಟಿರಿ. ಹಂಗೇನ್ರ ಇನ್ನೂ ಕಂಬಿದ್ರ ಕೊಡಕ್ಕೆ ಸಿದ್ಧರ ಅದೀರಿ? ಯಲ್ಲಮ್ಮನ ಗುಡಿ ಸಾಕು. ನಿಮ್ಮ ಹೆಸರಮ್ಮ? ಭೀಮವ್ವ ಬಾನಾಪುರ. ರೈಟ್. ರೇಣುಕಾ ಯಲ್ಲಮ್ಮನ ಗುಡಿ ಕಟ್ಟಕ್ಕೆ ನಿಂತಾರ್ರಿ. ಇಲ್ಲಿ ಗೃಹಲಕ್ಷ್ಮಿ ರೊಕ್ಕ ಈಗ ಸಾಲಿಂದಿದ್ರ ಗೃಹಲಕ್ಷ್ಮಿ ರೊಕ್ಕ ಕೊಡಕ್ಕೆ ನಿಂತಾರೆ. 800 ಜನ ಮಂದಿ ಕೊಟ್ಟಾರೆ ಇಲ್ಲಿ ನಮ್ಮೂರವ್ರು. ಹಂಗೇನಾರು ಕಡಿಮೆ ಇದ್ರೆ ಮತ್ತೆ ಕೊಡ್ತಾರೆ. ಇದು ಯಾರ ರೊಕ್ಕ ಕೊಡಕ್ಕೆ ಕುಂತೀರಮ್ಮ ನೀವು? ಗೃಹಲಕ್ಷ್ಮಿ ರೊಕ್ಕ ರೀ. ಗೃಹಲಕ್ಷ್ಮಿ ರೊಕ್ಕ. ಇದು ಯಾವ ಗುಡಿ ಅಮ್ಮ? ಇದು ರೇಣುಕಾ ಯಲ್ಲಮ್ಮನ ಗುಡಿ. ಒಟ್ಟ ನಿಮ್ಮ ಊರವ್ರು ಎಲ್ಲ ಹೆಣ್ಮಕ್ಳು 800 ಜನ ಹಾಕರಿ. ಇಷ್ಟು ಗೃಹಲಕ್ಷ್ಮಿ ರೊಕ್ಕ ಕೊಡಕ್ಕೆ ಕುಂತಾರಿ. ಮತ್ತೆ ಹಂಗೆ ಕಡಿಮೆ ಬಿದ್ರು ವಾಪಸ್ ಇನ್ನೂ ಕೊಡ್ತೀರಿ? ಓಕೆ ಅಮ್ಮ. ನಿಮ್ಮ ಹೆಸರು? ಶಾಂತ ರೀ. ರೈಟ್. ಧನ್ಯವಾದಗಳು. ಈಗಾಗಲೇ ತಿಮ್ಮಾಪುರ ಗ್ರಾಮದ ಎಲ್ಲ ಗೃಹಲಕ್ಷ್ಮಿಯ ಫಲಾನುಭವಿಗಳು ಶ್ರೀ ರೇಣುಕಾ ಯಲ್ಲಮ್ಮನ ದೇವಸ್ಥಾನದ ಮುಂಭಾಗದಲ್ಲಿ ಬಂದು ತಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆದಂತ ಗೃಹಲಕ್ಷ್ಮಿ 2,000 ರೂಪಾಯಿ ಅಮೌಂಟ್ ಅನ್ನು ಈ ಶ್ರೀ ರೇಣುಕಾದೇವಿ ಯಲ್ಲಮ್ಮನ ಟ್ರಸ್ಟ್ ಕಮಿಟಿಯರ ಅಧ್ಯಕ್ಷರ ಸಮ್ಮುಖದಲ್ಲಿ ಸ್ವಯಂ ಪ್ರೇರಣೆಯಿಂದ ದೇಣಿಗೆಯನ್ನು ನೀಡಲು ಬಂದಿದ್ದಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಈಗಾಗಲೇ ತಿಮ್ಮಾಪುರ ಗ್ರಾಮದ ಎಲ್ಲ ಗೃಹಲಕ್ಷ್ಮಿಯ ಫಲಾನುಭವಿಗಳು ಶ್ರೀ ರೇಣುಕಾ ಯಲ್ಲಮ್ಮನ ದೇವಸ್ಥಾನದ ಮುಂಭಾಗದಲ್ಲಿ ಬಂದು ತಮ್ಮ ದೇಣಿಗೆಯನ್ನು ನೀಡಲು ಬಂದಿದ್ದಾರೆ. ಅವರಿಗೆ ತುಂಬ ಹೃದಯದ
ಧನ್ಯವಾದಗಳು. ತಾಲೂಕು ತಿಮ್ಮಾಪುರದಿಂದ ರೊಕ್ಕ ಕೊಡಕತ್ತೀವಿ ಮಹಿಳೆಯರು ಎಲ್ಲ ಗುಡಿ ಕಟ್ಟಡಕ್ಕೆ ರೊಕ್ಕ ಇದ್ದಿದ್ದಿಲ್ಲ, ಕಡಿಮೆ ಬಿದ್ದಿತ್ತು. ಉಷ್ಟ್ರು ಕೂಡಿ ಕೊಡಕತ್ತೀವಿ. ಯಾರು ರೊಕ್ಕ ಕೊಡಕ್ ಕುಂತೀರವ? ಸಿದ್ದರಾಮಯ್ಯ ಹಾಕಿದ್ದು ಗೃಹಲಕ್ಷ್ಮಿ ಕೊಡಕತ್ತೀವಿ. ಇನ್ನು ಕಡಿಮೆ ಬಿದ್ರೆ ಕೊಡ್ತೀವಿ. ನಮ್ಮ ಗುಡಿ ಯಾವ್ದು ಚಲೋತ್ನಾಗ ಆದ್ರೆ ಸಾಕು. ಇದು ಯಾವ ಗುಡಿ ಕಟ್ಸಕ್ ಕುಂತಾರಿ ನಿಮ್ಮೂರಾಗ? ಎಲ್ಲಮ್ಮನ ಗುಡಿ ಕಟ್ಸಕತ್ತೀವಿ. ಇದು ರೇಣುಕಾ ಎಲ್ಲಮ್ಮ ಗುಡಿ. ಎಷ್ಟು ವರ್ಷದಿಂದ ಆತ್ರಿ ಕಟ್ಟಕ್ ಕುಂತ? ಈಗ 3-4 ವರ್ಷದಿಂದ ಆತ್ರಿ. ನಿಲ್ಲಾಗಿತ್ತು. ಈಗ ನೀವು ನಿಮ್ಮ ಗೃಹಲಕ್ಷ್ಮಿ ರೊಕ್ಕ ಕೊಡಕ್ ಕುಂತೀರಿ. ಕೊಡಕತ್ತೀವಿ. ಎಲ್ಲರೂ ಸ್ವಯಂ ಪ್ರೇರಣೆಯಿಂದ ಕೊಡಕ್. ಎಲ್ಲ ಶ್ರಮದಿಂದ ಕೊಡಕತ್ತೀವಿ. ಮುಂದಾದ್ರೆ ಇನ್ನೂ ಒಮ್ಮೆ ಕೊಡ್ತೀವಿ. ಆದ್ರೆ ಚಂದ ದೇವಸ್ಥಾನ ಆಗ್ಬೇಕು. ದೇವಸ್ಥಾನ ಆಗ್ಬೇಕು. ನಿಮ್ಮ ಹೆಸರು ರೀ? ನಮ್ಮ ಹೆಸರು ರೇಣಮ್ಮ ಬೀರಪ್ಪ ದೇವರಾಜ್. ಓಕೆ. ಗದಗ ತಾಲೂಕು ತಿಮ್ಮಾಪುರ ಗ್ರಾಮದಲ್ಲಿ ಶ್ರೀ ರೇಣುಕಾದೇವಿ ಯಲ್ಲಮ್ಮನ ದೇವಸ್ಥಾನ ಕಳೆದ 4 ವರ್ಷಗಳ ಹಿಂದೆ ನಿರ್ಮಾಣ ಕಾರ್ಯಕ್ಕೆ ತಿಮ್ಮಾಪುರ ಗ್ರಾಮದ ಗುರಿಯರು ಪ್ರಾರಂಭಿಸಿದ್ದರು. ಕಾರಣಾಂತರ ಶ್ರೀ ರೇಣುಕಾ ಯಲ್ಲಮ್ಮನ ದೇವಸ್ಥಾನ ಹಣಕಾಸಿನ ತೊಂದರೆಯ ಮೂಲಕ ಅದು ತಡೆ ನೀಡಲಾಗಿತ್ತು. ಇಂದು ನಮ್ಮ ತಿಮ್ಮಾಪುರ ಗ್ರಾಮದಲ್ಲಿ ಎಲ್ಲ ಮಹಿಳೆಯರು ಕರ್ನಾಟಕ ಸರ್ಕಾರದಿಂದ ಕೊಡಮಾಡುವ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದಂಥ ಗೃಹಲಕ್ಷ್ಮಿ ಯೋಜನೆಯ 2,000 ರೂಪಾಯಿ ಹಣವನ್ನು ನಮ್ಮ ತಿಮ್ಮಾಪುರ ಗ್ರಾಮದ ಎಲ್ಲ ಮಹಿಳೆಯರು ಸರಿಸುಮಾರು 850 ಜನ ಮಹಿಳೆಯರು ನಮ್ಮ ತಿಮ್ಮಾಪುರ ಗ್ರಾಮದಲ್ಲಿದ್ದಾರೆ ಸರ್. ಅವರೆಲ್ಲರೂ ಸ್ವಯಂ ಪ್ರೇರಣೆಯಿಂದಾಗಿ ಶ್ರೀ ರೇಣುಕಾ ಯಲ್ಲಮ್ಮನ ದೇವಸ್ಥಾನಕ್ಕೆ ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ತಮ್ಮದು 2,000 ರೂಪಾಯಿ ಹಣವನ್ನು ಈ ಫೆಬ್ರವರಿ ತಿಂಗಳಲ್ಲಿ ಏನು ಬಂದೈತಲ್ಲ ಸರ, ಅವರು ಆ ಹಣವನ್ನು ನಮ್ಮ ಶ್ರೀ ರೇಣುಕಾದೇವಿ ಟ್ರಸ್ಟ್ ಕಮಿಟಿ ಅವರಿಗೆ ನೀಡಿ ನಮ್ಮ ದೇವಸ್ಥಾನ ಇದು ನಿಲ್ಬಾರ್ದು, ಈ ದೇವಸ್ಥಾನ ಪುನರ್ ಪ್ರಾರಂಭ ಮಾಡಿರಿ ಅಂತಂದು ಸ್ವಯಂ ಪ್ರೇರಣೆಯಿಂದ ಎಲ್ಲ ಮಹಿಳೆಯರು 850 ಜನ ಮಹಿಳೆಯರು ಗೃಹಲಕ್ಷ್ಮಿಯ ಮಹಿಳೆಯರು ಸ್ವತಃ ತಾವೇ ನಮ್ಮ ದೇವಸ್ಥಾನಕ್ಕೆ ಬಂದು ನಮ್ಮ ದೇವಸ್ಥಾನದ ಟ್ರಸ್ಟ್ ಕಮಿಟಿಯವರ ಅಧ್ಯಕ್ಷರ ಸಮ್ಮುಖದಲ್ಲಿ ತಮಗೆ ಬಂದಂಥ 2,000 ರೂಪಾಯಿ ಹಣವನ್ನು ದೇಣಿಗೆ ರೂಪದಲ್ಲಿ ಇಂದೆಲ್ಲ ನೀಡುತ್ತಿದ್ದಾರೆ. ಅದರಲ್ಲಿ ಈಗಾಗಲೇ ಸರಿಸುಮಾರು ಎಷ್ಟಪ್ಪ ಅಂದ್ರೆ 100 ಜನ ಮಹಿಳೆಯರು ಈಗಾಗಲೇ 2,000 ರೂಪಾಯಿಯನ್ನು ನೀಡಿದ್ದಾರೆ. ಅದು 2,50,000 ರೂಪಾಯಿ ಆಗಿದೆ. ನಮ್ಮ ತಿಮ್ಮಾಪುರ ಗ್ರಾಮದಲ್ಲಿ 850 ಜನ ಎಲ್ಲರೂ ನೀಡಿದ್ರೆ ಅದು ಒಂದು 16 ಲಕ್ಷ ರೂಪಾಯಿ ದೇಣಿಗೆ ರೂಪದಲ್ಲಿ ಸಂಗ್ರಹ ಆಗಿ ನಮ್ಮ ದೇವಸ್ಥಾನ ಬೇಗನೆ ಇನ್ನೂ ಒಂದು 5-6 ತಿಂಗಳಲ್ಲಿ ಮುಕ್ತಾಯ ಹಂತವನ್ನು ತಲುಪುತ್ತಂತಂದು ನಾವು ಈ ಮೂಲಕ ಹೇಳುತ್ತಾ ನಮ್ಮ ಎಲ್ಲ ಗ್ರಾಮದ ಮಹಿಳೆಯರಿಗೂ ತಮ್ಮ ಗೃಹಲಕ್ಷ್ಮಿ ಅಮೌಂಟನ್ನು ಈ ಕಮಿಟಿಯವ್ರಿಗೆ ಏನು ನೀಡಿದ್ದಾರೆ ಅವ್ರಿಗೆ ನಾವು ತುಂಬ ಹೃದಯದ ಧನ್ಯವಾದಗಳನ್ನು ನಿಮ್ಮ ಈ TV ಮಾಧ್ಯಮದ ಮೂಲಕ ನಾವು ಕೇಳಿಕೊಳ್ತಿದ್ದೇವೆ. ನಮ್ಮ ಹೆಸರು ಯಲ್ಲಪ್ಪ ಎಸ್ ಬಾಬ್ರಿ, ತಿಮ್ಮಾಪುರ. ನೀವು ಸ್ವಲ್ಪ ಮುಂದಕ್ಕೆ ಬರ್ರಿ, ನೀವು ಅವ್ರ ನೇಮ್ ತಗ ಅವ್ರನ್ನ ಬಂದಿಲ್ಲ.